Audio Jungle. Audio Jungle. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ಬಾಂಗ್ಡ ಫ್ರೈ ಮಾಡೋಣ. ಇದರಲ್ಲೇನು ವಿಶೇಷ ಇಲ್ಲ, ಎಲ್ಲ ದಿವಸ ತಿನ್ನೋದೇನೆ ಎಲ್ಲ. ಇದೂ ಕೂಡ ನಾನು ಆರ್ಡ್ರ್ ಬಂದಿದೆ ಮಾಡೋದಕ್ಕೆ. ಇದು 1.5 kg ಬಾಂಗ್ಡ ಇದೆ ನೋಡಿ. ಇದಕ್ಕೆ ನಾನು ಉಪ್ಪು ಹಾಕಿಟ್ಟಿದ್ದೀನಿ, ಕ್ಲೀನಾಗಿ ತೊಳ್ಕೊಬಿಟ್ಟು ಈಗ ಇದಕ್ಕೆ ಮಸಾಲೆ ಹಾಕೋದು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ನಂಜಿರೋರು ತಿನ್ನಬಾರ್ದು, ತುಂಬ ಮೈ ಏನಾರು ಕಟ್ತಾ ಇರೋರು ತಿನ್ನಬಾರ್ದಂತೆ, ಹಂಗೆ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಇದು ಕೂಡ ಸಮುದ್ರ ಮೀನು, ತುಂಬ ಚೆನ್ನಾಗಿರುತ್ತೆ. ಸಾರಿಗೆಲ್ಲ ಫ್ರೈ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕುಸಲಕ್ಕಿ ಅನ್ನೋದ ಜೊತೆ ಫ್ರೈ ಮಾಡಿ ಇದು ಊಟ ಮಾಡೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಉಪ್ಪು ಹಾಕಿಟ್ಟಿದ್ದೀನಿ, ತೊಳೆಯೋಣ ಬನ್ನಿ. ನೋಡಿ, ನೀಟಾಗಿ ತೊಳ್ಕೊತೀನಿ ಚೆನ್ನಾಗಿ. ನಾನು ಕೈಯಲ್ಲಿ ಉಗ್ರಲ್ಲೆಲ್ಲ ಕೆರೆದಿದ್ದೆ. ಈ ಥರ ಸಿಪ್ಪೆ ಇದ್ದರೆ ನೋಡಿ, ಈ ಥರ ಸಿಪ್ಪೆ ಇದ್ದರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಈ ಥರ ಒಂದೊಂದು ಚೂರು ಸಿಪ್ಪೆ ಇದ್ದರೆ ಈ ಥರ ಉಗ್ರಲ್ಲಿ ಈ ಥರ ಕ್ಲೀನ್ ಮಾಡಿದ್ರಾಯ್ತು. ನೋಡಿ, ಎಲ್ಲ ಕ್ಲೀನಾಗಿ ನಾನು ತೊಳ್ಕೊತೀನಿ. ತೊಳೆಯೋದೇನು ವೀಡಿಯೋ ಅಷ್ಟು ತೋರ್ಸೋದು ಬೇಡ. ನೋಡಿ, ಮೀನು ತೊಳೆಯುವಾಗ ನೋಡಿ, ಇಲ್ಲೊಂದು ಇದಿರುತ್ತೆ, ಒಂದು ಮುಳ್ಳು ಥರ ಬರುತ್ತೆ, ಅದೆಲ್ಲ ಕ್ಲೀನಾಗಿ ತೆಗಿಬೇಕು. ನೋಡಿ, ಹೊಟ್ಟೆ ಒಳಗಡೆ ಎಲ್ಲ ಕ್ಲೀನಾಗಿ ತೆಗಿಯೋಣ. ಮೊಟ್ಟೆ ಹಂಗೆ ಇರಲಿ. ಕೆಲವೊಬ್ಬರು ಮೊಟ್ಟೆ ಬೇಕು ಅಂತಾರೆ, ಕೆಲವೊಬ್ಬರು ಬೇಡ ಅಂತಾರೆ. ಬೇಡ ಅಂದವ್ರಿಗೆ ಈ ಥರ ಫುಲ್ಲು ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ರಾಯ್ತು. ಫುಲ್ಲು ತೆಗೆದ್ಬಿಟ್ಟು ಈ ಥರ ಕಸಕ್ಕೆ ಹಾಕ್ಬಿಟ್ಟು ಹೊಟ್ಟೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಇದು ಮಾಡಿದ್ರಾಯ್ತು. ನೋಡಿ, ಎಲ್ಲವನ್ನೂ ನೀಟಾಗಿ ತೊಳ್ಕೊಳ್ಳೋಣ. ಒಂದೊಂದ್ರಲ್ಲಿ ಮೊಟ್ಟೆ ಇದೆ, ಒಂದೊಂದು ಮೊಟ್ಟೆ ಬೇಡ ಅಂದವ್ರಿಗೆ ತೆಗೆದಾಕ್ಬೋದು, ಬೇಕಂದವ್ರಿಗೆ ಹಂಗೆ ಬಿಡ್ತೀನಿ ನಾನು. ನೋಡಿ, ಎಲ್ಲ ಕ್ಲೀನಾಗಿ ತೊಳ್ಕೊಂಡಾಯ್ತು. ಇದಕ್ಕೊಂದು ಮೊಟ್ಟೆ ಹೊಡೆದಾಕೋಣ. ಫಸ್ಟು ಮೊದಲಿಗೆ ಒಂದು ಮೊಟ್ಟೆ. ನೋಡಿ, ಇದನ್ನು ನಾನು ಮನೇಲೇ ಮಾಡಿರೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಮತ್ತು ಇದಕ್ಕೆ ಅಚ್ಕಾರದ ಪುಡಿ ಹಾಕೋಣ. ನೋಡಿ, ಅಚ್ಕಾರದ ಪುಡಿ ಮನೇಲೇ ಬಿಡಿಸಿರೋದು. ಅವರಿಗೆ ಖಾರ ಜಾಸ್ತಿ ಬೇಕಂತೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿರ್ತೀನಿ ನಾನು, ಅಚ್ಕಾರದ ಪುಡಿ. ಮತ್ತು ನೋಡಿ, ಇದು ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ. ಮಸಾಲೆ ಸಾಂಬಾರ್ದು ಬರುತ್ತೆ, ಇದು ಫ್ರೈದು ಬರುತ್ತೆ. ತುಂಬಾ ಖಾರ ಇರುತ್ತೆ. ಇದು ಕಿಂಗ್ ಅವ್ರದ್ದು, ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ. ನೋಡಿ, ನಿಮಗೂ ಕೂಡ ಬೇಕಂದರೆ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಎಲ್ಲಾದರೂ ಅಂಗಡಿಲಿ ಸಿಕ್ಕಿದ್ರೆ ನೀವು ಫಿಶ್ ಅಂಗಡಿಗೆ ಹೋದರೆ ಅಲ್ಲಿ ಸಿಕ್ಕೇ ಸಿಗುತ್ತೆ, ಅಲ್ಲಿ ತಂದು ಮಾಡಿ ನೀವು, ಆಯಿತಾ. ಇದೇನು ಯಾವಾಗಲೂ ಫ್ರೈ ಮಾಡೋದೇ ತೋರಿಸ್ತಾಳೆ ಅನ್ಕೋತೀರ, ಏನು ವಿಶೇಷ ಇಲ್ಲ. ಇದು ಬಾಂಗ್ಡ ಮೀನು ಹಾಕಿದ್ದೀನಿ, ಮುಂಚೆ ಹಾಕಿದ್ದೀನಿ, ತುಂಬ ದಿವಸ ಆಯಿತು. ಅದಕ್ಕೆ ಮತ್ತೆ ಒಂದು ವಿಡಿಯೋ ಹಾಕೋಣ. ಒಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕೆಂದರೆ ಮಸಾಲೆಯಲ್ಲೇ ಉಪ್ಪಿರುತ್ತೆ, ಅದಕ್ಕೋಸ್ಕರ. ನೋಡಿ, ಮಸಾಲೆಯಲ್ಲೇ ಉಪ್ಪಿರುವ ಕಾರಣ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕೆಂದರೆ ಉಪ್ಪಲ್ಲೂ ನಾನು ನೆನೆಸಿದ್ದೀನಿ. ಆಮೇಲೆ ಜಾಸ್ತಿ ಉಪ್ಪಾದರೆ ಕಷ್ಟ. ಅವರು ಜಾಸ್ತಿ ಉಪ್ಪು ಕೇಳಲ್ಲ ಯಾವಾಗ್ಲೂ, ಸ್ವಲ್ಪ ಉಪ್ಪು ಕಡಿಮೆ ಇರಲಿ ಅಂತ ಹೇಳ್ತಾರೆ ಯಾವಾಗ್ಲೂ. ಮೊಟ್ಟೆ ಎಲ್ಲ ಕಡೆ ಆಗಲಿ ಸ್ವಲ್ಪ. ಇದಕ್ಕೆ ರವೆ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾಕೆ ತೋರಿಸ್ತೀನಿ ಅಂದರೆ, ಕೆಲವೊಬ್ರಿಗೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹುಣಸೆಹಣ್ಣು ಮತ್ತು ನಿಂಬೆಹಣ್ಣೆಲ್ಲ ಹಾಕ್ತಾರೆ. ಅದು ಹಾಕಿದ್ರೆ ಹೊಗೆ ಬರುತ್ತೆ ಮತ್ತು ಒತ್ತೋಗುತ್ತೆ, ಹಂಚು ಮೇಲೆ ಹಾಕಿದ ತಕ್ಷಣವೇ ಒತ್ತೋಗುತ್ತೆ. ಟೇಸ್ಟು ಬೇರೆ ಬೇರೆ ಈ ಥರ ಇರುತ್ತೆ. ಅದು ನಾವು ತಿನ್ನುವಾಗ ಮಾತ್ರ ಹುಳಿ ಹಾಕಬೇಕು, ಹಂಚು ಮೇಲೆಲ್ಲ ಹಾಕಬೇಡಿ. ಮೀನು ಬೇಯಿಸುವಾಗ ಇದಕ್ಕೂ ಅಷ್ಟೇ ಹುಣಸೆಹಣ್ಣು ಹಾಕ್ಬಾರ್ದು. ನೀವು ಬಾಳೆದೆಲೆಯಲ್ಲಿ ಅದರಲ್ಲೆಲ್ಲ ಬೇಯಿಸಿದ್ರೆ ಮಾತ್ರ ಹಾಕ್ಬೋದು. ಡೈರೆಕ್ಟಾಗಿ ಹಂಚು ಮೇಲೆ ಬೇಯಿಸೋದಾದರೆ ನೀವು ಹುಣಸೆಹಣ್ಣೆಲ್ಲ ನಿಂಬೆಹಣ್ಣು ಹಾಕ್ಬಾರ್ದು. ಇದ್ರ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಆ ಮೀನಿನ ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ಇದೂ ಕೂಡ ಬೇರೆಯವರಿಗೆ ನಾನು ಅವತ್ತು, ಇದು ಸ್ವಲ್ಪ ಅಷ್ಟು ಕಾಸ್ಟ್ಲಿ ಇಲ್ಲ, ಸ್ವಲ್ಪ ಕಡಿಮೆ. ಮುಂಚೆ ಅಷ್ಟೇನು ಕಡಿಮೆ ಇಲ್ಲ, ಈಗಲೂ ಸಮುದ್ರ ಮೀನಿಗೆಲ್ಲ ಬೆಲೆ ಜಾಸ್ತಿನೇ. ತಿನ್ನಬೇಕು ಅಂದರೆ ಯಾರು ದುಡ್ಡಿನ ಮುಖ ನೋಡಲ್ಲ, ತಿಂತಾರೆ. ಇಷ್ಟು ನಾನು ಫ್ರೈ ಮಾಡೋದಕ್ಕೆ ಅವರು 400 ರೂಪಾಯಿ ಕೊಟ್ಟಿದ್ದಾರೆ, ಇಷ್ಟು ಮೀನು ಫ್ರೈ ಮಾಡೋದಕ್ಕೆ. ನೋಡಿ, ಇವಾಗ ನಾನು ಎಲ್ಲದೂ ಹಾಕ್ತೀನಿ. ಈಗ ಫುಲ್ಲು ಪಾಕಿಟು. ಫಸ್ಟು ನಾವು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಾಗ ಮೊಟ್ಟೆ ಹಾಕಿದಾಗ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಮೇಲೆ ಪೌಡ್ರ್ ಹಾಕಬೇಕು. ನೋಡಿ, ನಾನೆಲ್ಲ ಪೌಡ್ರ್ ಫುಲ್ ಹಾಕ್ತೀನಿ. ಇದಕ್ಕೆ ಯಾವುದೇ ಮೈದಾ ಬೇಡ, ಏನು ಬೇಡ, ಎಲ್ಲ ಇದರಲ್ಲೇ ಇರುತ್ತೆ ಮಸಾಲೆಯಲ್ಲಿ. ನೀವು ಇನ್ನೇನು ಹಾಕೋದು ಬೇಡ ಇದ್ರ ಜೊತೆ. ನೋಡಿ, ಇಷ್ಟೇ ಸಾಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2-3 ಮೀನು ಒಬ್ಬೊಬ್ಬರೇ ತಿನ್ಬೋದು, ಆ ಥರ ಇರುತ್ತೆ.
ಬಿಸಿ ಬಿಸಿ ಮಾಡ್ತಾ ಇರಬೇಕು, ತಿಂತಾ ಇರಬೇಕು ಕೂತ್ಕೊಂಡು. ನೀವು ಇದೊಂದು ನೀವು ಹೋಟ್ಲಲ್ಲಿ ತಿಂತೀನಿ ಅಂದರೆ 100ರಿಂದ 150 ಕೊಡಬೇಕು ಒಂದು ಬಾಂಗ್ಡಕ್ಕೆ. ಅದೇ ನೋಡಿ ಮನೇಲಿ ತಗೊಂಡೋದ್ರೆ ಮನೆಯವರೆಲ್ಲ ತಿನ್ಬೋದಾ. 1 kgಗೆ 5ರಿಂದ 6 ಬರುತ್ತೆ, ಚಿಕ್ಕದಾದರೆ 8 ಬರುತ್ತೆ. ಚಿಕ್ಕದಾದರೆ ಸ್ವಲ್ಪ ಚಿಕ್ಕ ಬಾಂಗ್ಡ, ಆದರೆ ದೊಡ್ಡ ಬಾಂಗ್ಡ ಆದರೆ 5 ಬರುತ್ತೆ, 5 ಒಂದೊಂದು ಸಲ 6 ಬರುತ್ತೆ. ಇಲ್ಲಿ ನೋಡಿ 1.5 kgಗೆ ಎಷ್ಟು ಬಂದಿದೆ ಅಂದರೆ 3, 6, 9 ಮೀನು ಬಂದಿದೆ ನೋಡಿ. 9 ಜನ ಇದ್ದರೆ 9 ತಿನ್ಬೋದು, ಸ್ವಲ್ಪ ಜನ ಇದ್ದರೆ 2 ತಿನ್ಬೋದು ನೋಡಿ. ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ನೀಟಾಗಿ ಕಲಸಿದ್ದೀನಿ. ಇದು ಅವರಿಗೆ ಸಾಯಂಕಾಲ 6 ಗಂಟೆ ಮೇಲೆ ಬೇಕಂತೆ. ನಾನು 4:15ಕ್ಕೆ ಸ್ಟಾರ್ಟ್ ಮಾಡಿದ್ರೂ ಮಾಡ್ಬೋದು. ಫುಲ್ಲೆಲ್ಲ ಕಲಸಿ ನೋಡಿ, ನೀಟಾಗಿ ಉಪ್ಪು ಮಸಾಲೆ ಎಲ್ಲ ಹಿಡ್ದಿರುತ್ತೆ ಚೆನ್ನಾಗಿ. ಕಲಿಸ್ಬಿಟ್ಟು ಇಟ್ಟಣ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಕಲ್ಲರು ಕೂಡ ಹೆಂಗೆ ಕಾಣಿಸ್ತೈತೆ ನೋಡಿ, ತುಂಬಾ ಚೆನ್ನಾಗಿ ನೋಡಿ. ಬಾಂಗ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಫ್ರೈ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತಿನ್ನುವಾಗ ಒಂದು ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕ್ಕೊಂಡ್ರಾಯ್ತು. ಇದನ್ನು ನಾನಿವಾಗ ಮುಚ್ಚಿಡ್ತೀನಿ, ಯಾಕೆ ಅಂದರೆ ಅವರಿಗೆ ಸಾಯಂಕಾಲ ಬೇಕಾಗಿರೋದ್ರಿಂದ ಮತ್ತೆ ಮಾಡೋಣ. ಫ್ರೈ ಮಾಡುವಾಗ ತೋರಿಸ್ತೀನಿ. ಓಕೆ ನೋಡಿ, ಎಲ್ಲ ಫ್ರೈ ಮಾಡಾಯಿತು. ಇವಾಗ ಅವರು ಕೂಡ ಬಂದು ತಗೊಂಡೋಗ್ತಾರೆ. 7 ಗಂಟೆ 7:15 ಆಯಿತು. 6 ಗಂಟೆಗೆ ಬೇಕು ಅಂತ ಹೇಳಿದರು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ ಬಾಂಗ್ಡ. ತಗೊಂಡೋಗ್ರಿ ನೀವು, 1-2 ತಿನ್ನಿರಿ ತಗೊಂಡೋಗಿ. ತಗೊಂಡೋಗಿ ತಿನ್ನೋದು ಮಾತ್ರ ಮರಿಬೇಡಿ. ಮತ್ತು ಕಮೆಂಟಲ್ಲಿ ತಿಳಿಸಿ, ಫುಲ್ ವೀಡಿಯೋ ವಾಚ್ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಅಲ್ಲಿ ನಮಗೂ ಕೂಡ 2 ಮೀನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಲ್ಲ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ರಿಗೂ ಬಾಯ್.